ಸೊ ಹೈ ಫ್ರೆಂಡ್ಸ್ ಬನ್ನಿ ನೋಡೋಣ. ಸೊ ನಾಳಿನ ದಿನ ಬ್ಯಾಂಕ್ ನಿಫ್ಟಿ ಮತ್ತು ನಿಫ್ಟಿ ಯಾವ ರೀತಿ ಟ್ರೇಡ್ ಮಾಡೋದು ಸ್ವಲ್ಪ ನೋಡ್ಕೊಂಬೋಣ. ಸೊ ಫಸ್ಟಿಗೆ ನೋಡೋಣಪ್ಪ ಅಂದ್ರೆ ಬ್ಯಾಂಕ್ ನಿಫ್ಟಿ ನೋಡ್ಕೊಂಬೋಣ. ಸೊ ಬ್ಯಾಂಕ್ ನಿಫ್ಟಿ ಒಳಗೆ ಏನಾಯ್ತಪ್ಪ ಅಂದ್ರೆ ನಿನ್ನಿಂದ ದಿನ ಏನ್ ಡಿಸ್ಕಸ್ ಮಾಡಿದ್ವಪ್ಪ ಅಂತಂದ್ರೆ ಯಾವಾಗ ಈ ಒಂದು ಏರಿಯಾ ಓಕೆ ಇದೇನಪ್ಪ ಅಂದ್ರೆ ಇದೇನು ಬೇರೆಸ್ ಝೋನ್ ಇದೆಯಲ್ಲ, ಯಾವಾಗ ಈ ಒಂದು ಬೇರೆಸ್ ಝೋನ್ ಯಾವಾಗ ಇದು ಮಾರ್ಕೆಟ್ ಬ್ರೇಕ್ ಮಾಡ್ಕೊಂಡು ಮೇಲ್ಗಡೆ ಹೋಗುತ್ತೆ 52,200 ಮೇಲ್ಗಡೆ ಯಾವಾಗ ಟ್ರೇಡ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ, ಅವಾಗ ಏನಾಗುತ್ತಪ್ಪ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ 53,000 ಮತ್ತು 54,000 ಟಾರ್ಗೆಟ್ ಅನ್ನು ರೀಚ್ ಮಾಡೋದ್ರ ಸಾಧ್ಯತೆಗಳು ತುಂಬಾ ಇದಾವೆ ಅಂತ ನಿಮಗೆ ಇದೆ. ಓಕೆ, ಸೊ ಅದೇ ರೀತಿಯಾಗಿ ಇವತ್ತು ಏನಾಗಿತ್ತಪ್ಪ ಮಾರ್ಕೆಟ್ ಕಂಟಿನ್ಯೂಸ್ ಮಾರ್ಕೆಟ್ ಗ್ಯಾಪ್ ಆಗಿ ಓಪನ್ ಆಗಿ ಮತ್ತೆ ಕೆಳಗಡೆ ಬಂತು ಮತ್ತೆ ಮೇಲ್ಗಡೆ ಹೋಗಿಸಿಂದ ಮತ್ತೆ ಕೆಳಗಡೆ ಬಂತು. ಯಾಕಪ್ಪ ಅಂದ್ರೆ ಇದೇನಿದೆ ಝೋನ್ ಇದೆಯಲ್ಲ, ಓಕೆ ಈ ಒಂದು ಏನ್ ಝೋನ್ ಇದೆಯಲ್ಲ 52,100 ಈ ಝೋನ್ ಏನಾಯ್ತಪ್ಪ ಅಂತಂದ್ರೆ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಈ ಒಂದು ಝೋನ್ ದಲ್ಲಿ ಬೇರಿಶ್ ಬ್ಲಾಕ್ ಕ್ರಿಯೇಟ್ ಆಗಿರೋದ್ರಿಂದ ಯಾವಾಗ ಈ ಒಂದು ಝೋನ್ ಅನ್ನ ಬ್ರೇಕ್ ಮಾಡತ್ತ, ಓಕೆ ಈ 52,200 ಮತ್ತು 51,800 ಈ ಒಂದು 400 ಪಾಯಿಂಟ್ ಯಾವಾಗ ಇದು ಬ್ರೇಕ್ ಮಾಡುತ್ತಾ ಅವಾಗ ಮಾತ್ರ ಏನಾಗುತ್ತಪ್ಪ ಮಾರ್ಕೆಟ್ ಮೇಲ್ಗಡೆ ಹೋಗ್ತಕ್ಕಂಥ ಸಾಧ್ಯತೆಗಳು ತುಂಬಾ ಜಾಸ್ತಿ ಇರ್ತಾವ. ಬಟ್ ಇಲ್ಲೊಂದು ಈ ಒಂದು ಕ್ಯಾಂಡಲ್ ನ ನೋಡ್ಕೊಂಡ್ರೆ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಡೋಜಿ ಕ್ಯಾಂಡಲ್ ನೋಡ್ರಿ, ಇಲ್ಲಿ ಒಂದು ಡೋಜಿ ಕ್ಯಾಂಡಲ್ ಆಗುತ್ತೆ. ಓಕೆ, ಆಮೇಲೆ ಇಲ್ಲಿನೂ ಕಂಟಿನ್ಯೂಸ್ ಡೋಜಿ ಕ್ಯಾಂಡಲ್ ಇದು ಡೋಜಿ ಕ್ಯಾಂಡಲ್ ಆದಾಗ ಏನಾಗುತ್ತಪ್ಪ ಅಂದ್ರೆ ಈ ಡೋಜಿ ಕ್ಯಾಂಡಲ್ಗಳು ಕೆಳಗಡೆ ಬಾಟಮ್ ದಲ್ಲಿ ಇತ್ತು, ಸಪೋರ್ಟ್ ದಲ್ಲಿ ಮೇಲ್ಗಡೆ ಇರೋದ್ರಿಂದ ಮೇಲ್ಗಡೆ ಕ್ರಿಯೇಟ್ ಬ್ಲಾಸ್ಟ್ ಹಾಕಿ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಲೀಡ್ ಹೋಗಿತ್ತು. ಓಕೆ, ಸೊ ಆಮೇಲೆ ಇಲ್ಲಿ ಒಂದು ಡೋಜಿ ಕ್ಯಾಂಡಲ್ ಇದೆ, ಈ ಡೋಜಿ ಕ್ಯಾಂಡಲ್ ಮಾರ್ಕೆಟ್ ಬ್ರೇಕ್ ಮಾಡೋದು ಕೂಡ ಹಾಯ ಮತ್ತೆ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಮೇಲ್ಗಡೆ ಹೋಗಿತ್ತು. ಓಕೆ, ಸೊ ಮತ್ತೆ ಇಲ್ಲಿ ಒಂದು ಏನಾಗಿದೆಪ್ಪ ಡೋಜಿ ಕ್ಯಾಂಡಲ್, ಈ ಡೋಜಿ ಕ್ಯಾಂಡಲ್ ಎಲ್ಲ ಇದೆಯಪ್ಪ ಅಂತಂದ್ರೆ ಈ ಡೋಜಿ ಕ್ಯಾಂಡಲ್ ಬಾಟಮ್ ದಲ್ಲಿ ಆಗಿತ್ತು, ಸಪೋರ್ಟ್ ದಲ್ಲಿ ಆಗಿತ್ತು, ಈ ಡೋಜಿ ಕ್ಯಾಂಡಲ್ ರ್ಯಾಲಿ ಒಳಗಾಗಿತ್ತು, ಈ ಡೋಜಿ ಕ್ಯಾಂಡಲ್ ರ್ಯಾಲಿ ಒಳಗೆ ಆಗಿಲ್ಲ. ಯಾಕಪ್ಪ ಅಂದ್ರೆ ಇವಾಗ ರ್ಯಾಲಿ ಮುಗಿದಿದೆ, ಹೌದಾ ರ್ಯಾಲಿ ಮುಗಿದಿದೆ. ಹೀಗಾಗಿ ಈ ಡೋಜಿ ಕ್ಯಾಂಡಲ್ ಏನಿದೆಪ್ಪ ಅಂದ್ರೆ ಈ ಒಂದು ರೆಸಿಸ್ಟೆನ್ಸ್ ಝೋನ್ ದಲ್ಲಿ ಈ ಡೋಜಿ ಕ್ಯಾಂಡಲ್ ಆಗಿರೋದ್ರಿಂದ ಎಲ್ಲಿವರೆಗೂ ಈ ಡೋಜಿ ಕ್ಯಾಂಡಲ್ ಹೈಯನ್ನು ಬ್ರೇಕ್ ಮಾಡಂಗಿಲ್ಲ. ಓಕೆ, ಎಲ್ಲಿವರೆಗೂ ಈ ಡೋಜಿ ಕ್ಯಾಂಡಲ್ ಹೈಯನ್ನು ಬ್ರೇಕ್ ಮಾಡಿ ಮಾರ್ಕೆಟ್ ಸ್ವಲ್ಪ ಒಂದು 50 ನಿಮಿಷ ಸಸ್ಟೈನ್ ಮಾಡ್ಕೊಂಡು ಮೇಲ್ಗಡೆ ಎಲ್ಲಿವರೆಗೂ ಬ್ರೇಕ್ ಮಾಡಲ್ಲ ಅಲ್ಲಿವರೆಗೂ ಏನಾಗ್ತದಪ್ಪ ಮಾರ್ಕೆಟ್ ಮೇಲ್ಗಡೆ ಹೋಗಿ ಸ್ವಲ್ಪ ಮಾರ್ಕೆಟ್ ಟ್ರಾಪ್ ಮಾಡ್ಕೊಂಡು ಎಕ್ಸಲೈಟ್ ಮಾಡ್ಕೊಂಡು ಮತ್ತೆ ಮಾರ್ಕೆಟ್ ಕೆಳಗಡೆ ಬರ್ತಕ್ಕಂಥ ಸಾಧ್ಯತೆಗಳು ಕೂಡ ಇದು ತುಂಬಾನೇ ಜಾಸ್ತಿ ಇರ್ತವೆ. ಆದ್ರೆ ಇನ್ನು ಫುಲ್ಲಿ ಆಗಿ ಕೆಳಗಡೆ ಬರ್ಬೇಕಾದ್ರೂ ಕೂಡ ಮಾರ್ಕೆಟ್ ಯಾವ್ದನ್ನ ಬ್ರೇಕ್ ಮಾಡ್ಬೇಕಪ್ಪ ಅಂದ್ರೆ ಈ ಒಂದು ಝೋನ್ ಬ್ರೇಕ್ ಮಾಡ್ಬೇಕು 51,000. ಓಕೆ, ಈ 51,000 ಮಾತ್ರ ಮಾರ್ಕೆಟ್ ಬ್ರೇಕ್ ಮಾಡಿದ್ರೆ ಮಾತ್ರ ಏನಾಗುತ್ತಪ್ಪ ಮತ್ತೆ ಕಂಟಿನ್ಯೂಸ್ ಆಗಿ ಕೆಳಗಡೆ ಬರ್ತಕ್ಕಂಥ ಸಾಧ್ಯತೆ ಇದೆ. ಓಕೆ, ಕೆಲವೊಂದು ಟೈಮ್ ಏನಾಗ್ಬೋದಪ್ಪ ಅಂದ್ರೆ 51,000 ತನಕ ಮಾರ್ಕೆಟ್ ಕೆಳಗಡೆ ಬಂದು ಮತ್ತೆ ಏನಾಗುತ್ತಪ್ಪ ಅಂದ್ರೆ ಕನ್ಸಲ್ಟೇಷನ್ ಗೆ ಮತ್ತೆ ಮೇಲ್ಗಡೆ ಬ್ರೇಕ್ ಮಾಡ್ತಕ್ಕಂಥ ಸಾಧ್ಯತೆಗಳು ಕೂಡ ಇದೆ ಜಾಸ್ತಿ ಇರ್ತವೆ. ಅದಕ್ಕೆ ಏನ್ ಮಾಡ್ರಪ್ಪ ನಾಳಿನ ದಿನ ಮಾರ್ಕೆಟ್ ಎಲ್ಲಿ ಓಪನ್ ಆಗುತ್ತೆ ಅಂತಕ್ಕಂಥದ್ದು ತುಂಬಾನೇ ಇಂಪಾರ್ಟೆಂಟ್. ಓಕೆ, ಸೊ ಇದನ್ನ ಒಂದು 15 ಮಿನಿಟ್ಸ್ ಟೈಮ್ ದಲ್ಲಿ ನೋಡ್ಕೊಂಡ್ ಬಂದ್ರೆ ನೋಡ್ರಿ ಈ ಒಂದು ನೋಡ್ರಿ ಝೋನ್ ಯಾವ ರೀತಿ ಇದೆಪ್ಪ ಅಂದ್ರೆ ಮಾರ್ಕೆಟ್ ಏನಾಗಿತ್ತಪ್ಪ ಅಂದ್ರೆ ಫಸ್ಟಿಗೆ ಮಾರ್ಕೆಟ್ ಏನಾಯ್ತು ಗ್ಯಾಪ್ ಅಪ್ ಓಪನ್ ಆಗಿತ್ತು, ಗ್ಯಾಪ್ ಅಪ್ ಓಪನ್ ಆಗಿ ಕೆಳಗಡೆ ಬಂದ ಕನ್ಸಲ್ಟೇಷನ್ ಆಗಿತ್ತು. ಮತ್ತೆ ಏನಪ್ಪ ಗ್ಯಾಪ್ ಅಪ್ ಓಪನ್ ಆಗಿ ಕೆಳಗಡೆ ಬಂದ ಈ ಒಂದು ಝೋನ್ಗೆ ಸಪೋರ್ಟ್ ತೊಗೊಂಡು ಮಾರ್ಕೆಟ್ ಸ್ವಲ್ಪ ಮತ್ತೆ ಮಾರ್ಕೆಟ್ ಹೋಗಿ ಮತ್ತೆ ಕೆಳಗಡೆ ಬಂದ ಎಲ್ಲಿ ರೆಸಿಸ್ಟೆನ್ಸ್ ತೊಗೊಂಡಿದ್ದಪ್ಪ ಅಂದ್ರೆ ಎಕ್ಸಾಕ್ಟ್ ಆಗಿ 52,100 ತೊಗೊಂಡಿದ್ದೆ. ನಾನು ನಿಮಗೆ ಹೇಳಿದಪ್ಪ 52,200. ಓಕೆ, ಅಂದ್ರೆ ಎಕ್ಸಾಕ್ಟ್ ಆಗಿ ಅದೇ ಪಾಯಿಂಟ್ಸ್ ತಗೊಳ್ಳಿಲ್ಲ ಅದಕ್ಕೆ ಅದ್ರ ನಿಯರೆಸ್ಟ್ ಪಾಯಿಂಟ್ ಒಂದು 56 ಪಾಯಿಂಟ್ ಏನಾಗಬಹುದಪ್ಪ ಅಂದ್ರೆ ನಾವು ಅಡ್ಜಸ್ಟಬಲ್ ಮಾಡ್ಕೊಂಡು ಕೆಲಸ ಮಾಡ್ಬೇಕಾಗತ್ತೆ ಇಲ್ಲಿ. ಓಕೆ, ಸೊ ಇಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಈ ಒಂದು ಪ್ಯಾಟರ್ನ್ ನೋಡ್ಕೊಂಡ್ರು ನೋಡ್ರಿ, ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಇದು ಶೋಲ್ಡರ್, ಇದು ಹೆಡ್, ಇದು ಏನಪ್ಪಾ ಅಂದ್ರೆ ಶೋಲ್ಡರ್. ಓಕೆ, ಇಲ್ಲಿ ಏನಾಗಿದಪ್ಪ ಹೆಡ್ ಶೋಲ್ಡರ್ ಪ್ಯಾಟರ್ನ್ ಇದೆ. ಇಲ್ಲಿ ಕೆಳಗಡೆ ಇರ್ತಕ್ಕಂಥ ಯಾವ್ದಪ್ಪ ಅಂತಂದ್ರೆ ನೆಕ್ ಲೈನ್. ಓಕೆ, 51,600. ಈ 51,600 ಏನಾದ್ರು ಮಾರ್ಕೆಟ್ ಕೆಳಗಡೆ ಬ್ರೇಕ್ ಮಾಡ್ತಪ್ಪ ಅಂದ್ರೆ ಮಾರ್ಕೆಟ್ ಎಲ್ಲಿವರೆಗೂ ಬರ್ಬೋದಪ್ಪ ಅಂತಂದ್ರೆ ಈ ಒಂದು ಝೋನ್ 51,000 ಕೂಡ ಮಾರ್ಕೆಟ್ ನಾಳಿನ ದಿನ ಕೆಳಗಡೆ ಬರ್ತಕ್ಕಂಥ ಸಾಧ್ಯತೆ ಇದೆ. ಯಾಕಪ್ಪ ಅಂದ್ರೆ ಇಲ್ಲಿ ನೋಡ್ರಿ ಇಲ್ಲಿ ಸಿಕ್ಕಾಪಟ್ಟಿ ಏನಾಗಿರ್ತಪ್ಪ ಅಂದ್ರೆ ಇಲ್ಲಿ ಸಪೋರ್ಟ್ ಝೋನ್ ಇದೆ, ಇಲ್ಲಿ ಸಪೋರ್ಟ್ ಝೋನ್ ಇದೆ, ಈ ಸಪೋರ್ಟ್ ಝೋನ್ ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ಮಾರ್ಕೆಟ್ ಏನಾಗತ್ತಪ್ಪ ಅಂದ್ರೆ ಸಿಕ್ಕಾಪಟ್ಟಿ ಎಸ್ಎಲ್ ಹಿಟ್ ಆಗ್ತದೆ. ಎಸ್ಎಲ್ ಹಿಟ್ ಆದಾಗ ಏನಾಗತ್ತಪ್ಪ ಅಂದ್ರೆ 600 ಪಾಯಿಂಟ್ಸ್ ಒಂದು ರ್ಯಾಲಿ ನಾವು ಇಲ್ಲಿ ಕಾಣಬಹುದು. ಓಕೆ, ಕೆಳಗಿನ ಸಣ್ಣ ನಾಳಿನ ದಿನ ಒಂದ್ ವೇಳೆ ಏನಾದ್ರು ಮಾರ್ಕೆಟ್ ಇಲ್ಲೇ ಫ್ಲಾಟ್ ಆಗಿ ಓಪನ್ ಆಗಿ, ಓಕೆ ಫ್ಲಾಟ್ ಆಗಿ ಓಪನ್ ಆಗಿ ಮಾರ್ಕೆಟ್ ಸ್ವಲ್ಪ ಕನ್ಸಲ್ಟೇಷನ್ ಆಗಿ ಈ ಒಂದು ಝೋನ್ ಅನ್ನು ಏನಾದ್ರು ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ಫಸ್ಟ್ 51,800. ಓಕೆ, 51,800 ಏನಾದ್ರು ಮಾರ್ಕೆಟ್ ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಎಲ್ಲಿವರೆಗೂ ಹೋಗುತ್ತಪ್ಪ ಅಂತಂದ್ರೆ ಮತ್ತೆ 52,150 ತನಕ ಹೋಗುತ್ತೆ. 52,150 ಬೇಗ ಸಸ್ಟೈನ್ ಆಯ್ತಪ್ಪ ಅಂದ್ರೆ ಮತ್ತೆ ಮಾರ್ಕೆಟ್ ಏನಾಗ್ಬೋದಪ್ಪ ಅಂದ್ರೆ 52,600 ಮತ್ತು 52,800 ತನಕ ರ್ಯಾಲಿ ನಮಗೆ ನಾಳಿನ ದಿನ ಏನ್ ಮಾಡ್ಬೋದಪ್ಪ ಅಂದ್ರೆ ಕೊಡ್ತಕ್ಕಂಥ ಸಾಧ್ಯತೆಗಳು ಇದು ತುಂಬಾನೇ ಜಾಸ್ತಿ ಇದಾವೆ. ಯಾಕಪ್ಪ ಅಂದ್ರೆ ಈ ನೋಡ್ರಿ ಇಲ್ಲಿ ಏನ್ ಇದೆಯಲ್ಲ ಇದೊಂದು ಟ್ರೆಂಡ್ ಲೈನ್. ಓಕೆ, ಆಮೇಲೆ ಇದೊಂದು ಕೆಳಗಿನ ಏನಪ್ಪ ಹಾರಿಜಾಂಟಲ್ ಲೈನ್. ಓಕೆ, ಇಲ್ಲಿ ಏನದಪ್ಪ ಅಂದ್ರೆ ಇದು ರೆಸಿಸ್ಟೆನ್ಸ್ ಅಂತ ತೋರಿಸುತ್ತೆ, ಇದು ಸಪೋರ್ಟ್ ಅಂತ ತೋರಿಸುತ್ತೆ. ಓಕೆ, ಮಾರ್ಕೆಟ್ ಏನಾದ್ರು ಫ್ಲಾಟ್ ಆಗಿ ಇಲ್ಲೇ ಓಪನ್ ಹಾಕಿಸಿದ್ರೆ ಈ ಒಂದು ಝೋನ್ ಅನ್ನ ಬ್ರೇಕ್ ಮಾಡೋದು ಇಷ್ಟ 51,800 ಬ್ರೇಕ್ ಮಾಡ್ತಾರ. ಇದು ಬ್ರೇಕ್ ಮಾಡಿದ್ರೆ ಏನಾಗುತ್ತಪ್ಪ ಅಂದ್ರೆ 52,000 ಕೂಡ 200 ಪಾಯಿಂಟ್ ವ್ಯಾಲ್ಯೂ ತುಂಬಾ ಈಸಿಯಾಗಿ ಸಿಗುತ್ತೆ. ಮತ್ತೆ ಅದನ್ನ ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ 52,200 ಅಥವಾ 52,150 ಏನಾದ್ರು ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ಮತ್ತೆ 52,400, 52,600 ಮತ್ತು 52,800 ಈ ರೀತಿಯಾಗಿರ್ತಕ್ಕಂಥ ನಮಗೆ ನಾಳಿನ ರ್ಯಾಲಿಗಳು ಸಿಗ್ತಕ್ಕಂಥ ಚಾನ್ಸಸ್ ಇದಾವೆ. ಆದ್ರೆ ಇಲ್ಲಿ ಗ್ಯಾಪ್ ಡೌನ್ ಏನಾದ್ರು ಓಪನ್ ಆದ್ರೆ, ಓಕೆ ಗ್ಯಾಪ್ ಡೌನ್ ಏನಾದ್ರು ಓಪನ್ ಆಗಿ
ಸಡನ್ ಆಗಿ ಮಾರ್ಕೆಟ್ ಇಲ್ಲೇ ಬಂದು ಒಂದ್ 2-3 ಕ್ಯಾಂಡಲ್ ಇಲ್ಲೇ ಸಸ್ಟೈನ್ ಆಗಿ ಮತ್ತೆ ಇಲ್ಲಿ ಕನ್ಸೋಲೇಷನ್ ಆಗಿ ಮೇಲ್ಗಡೆ ಬ್ರೇಕ್ ಮಾಡ್ತಪ್ಪ ಅಂದ್ರೆ ಮತ್ತೆ ಮಾರ್ಕೆಟ್ ಏನಾಗ್ಬೋದಪ್ಪ ಇದೇ ರೀತಿಯಾಗಿ ಮತ್ತೆ ಮೇಲ್ಗಡೆ ಹೋಗತಕ್ಕಂತ ಚಾನ್ಸಸ್ ಇದೆ. ಅಲ್ಲಿ ಕೆಳಗಡೆ ಬರಂಗಿಲ್ಲಕಪ್ಪ ಅಂದ್ರೆ ಮಾರ್ಕೆಟ್ ಏನಾಗಿದೆಪ್ಪ ಅಂದ್ರೆ ಇವಾಗ ರ್ಯಾಲಿ ಒಳಗಿದೆ. ಓಕೆ, ಇಲ್ಲಿ ಬಯರ್ಸ್ ಅಲ್ಲಿ ರ್ಯಾಲಿ ಒಳಗಿರೋದ್ರಿಂದ ಮಾರ್ಕೆಟ್ ಇಲ್ಲಿ ಕೆಬ್ಬನಾದ್ರು ಕೂಡ ಮತ್ತೆ ಮೇಲ್ಗಡೆ ಹೋಗುತ್ತೆ. ಅಕಸ್ಮಾತ್ ಹೆವಿ ಫಾಲ್ ಆಗ್ಬೇಕಾಗಿತ್ತಪ್ಪ ಅಂದ್ರೆ ನಾವು ಏನ್ ಹೇಳ್ತಪ್ಪ ಅಂದ್ರೆ ಹೆವಿ ಫಾಲ್ ಆಗ್ಬೇಕಾಗಿತ್ತಪ್ಪ ಮತ್ತೆ ಮೊದಲಿನಂತೆ 51,000 ಏನ್ ಮಾಡಬೇಕಪ್ಪ ಅಂದ್ರೆ ಇದನ್ನ ಬ್ರೇಕ್ ಮಾಡ್ಬೇಕು. ಅವಾಗ ಮಾತ್ರ ಏನಾಗುತ್ತಪ್ಪ ಅಂದ್ರೆ ಹೆವಿ ಆಗಿರ್ತಕ್ಕಂಥ ಒಂದು ಫಾಲ್ ಆಗುತ್ತೆ. ಇಲ್ಲಪ್ಪ ಅಂದ್ರೆ ಇಲ್ಲಿ ಹೆವಿ ಆಗಿರ್ತಕ್ಕಂಥ ಫಾಲ್ ಇಲ್ಲಿ ನಮಗೆ ಮಾರ್ಕೆಟ್ ದಲ್ಲಿ ನೋಡಕ ಸಿಗೋದಲ್ಲ. ಓಕೆ, ಸೊ ಅದೇ ರೀತಿಯಾಗಿ ನಾವು ಒಂದ್ ಸ್ವಲ್ಪ ನಿಫ್ಟಿನ ನೋಡ್ಕೊಂಡ್ರೆ ನಿಫ್ಟಿ ನೋಡ್ರಿ ಸೇಮ್ ಸಿನಾರಿ ಇದೆ. ನಿಫ್ಟಿ ಒಳಗೆ ನಾನು ನಿಮ್ಗೆ ಏನ್ ಹೇಳ್ತೀನಪ್ಪ ಅಂದ್ರೆ ಓಕೆ, ನಿಫ್ಟಿ ಹೇಳಿದಪ್ಪ ಈ ಒಂದೇನು ಝೋನ್ ಇದೆಯಲ್ಲ, ಓಕೆ, ಈ ಒಂದು ಝೋನ್ ಇದೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಮತ್ತು ಕ್ರೂಸಿಯಲ್ ಆಗಿರ್ತಕ್ಕಂಥದ್ದು ಝೋನ್ ಅಂತ ನಿಮಗೆ 23,700. ಓಕೆ, ಯಾವಾಗ ಇದು ಬ್ರೇಕ್ ಮಾಡುತ್ತೆ ಅವಾಗ ಏನಪ್ಪ ಮೇಲ್ಗಡೆ ಹೋಗುತ್ತೆ. ಯಾಕಪ್ಪ ಅಂದ್ರೆ ಮಾರ್ಕೆಟ್ ಇಲ್ಲಿ ಪೂರಾ ಮೇಲ್ಗಡೆ ಬಂದು ಇಲ್ಲಿ ಸ್ವಲ್ಪ ಟ್ರಾಪ್ ಮಾಡ್ಕೊಂಡು ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಕೆಳಗಡೆ ಫಾಲ್ ಆಗಿತ್ತು. ಹೌದಾ, ಸೊ ಇಲ್ಲಿ ನೋಡ್ರಿ ಸೇಮ್ ಥಿಯರಿ ಇದೆ. ಓಕೆ, ಡೋಜಿ ಕ್ಯಾಂಡಲ್ ಸೇಮ್ ಥಿಯರಿ ಇರೋದ್ರಿಂದ ಇಲ್ಲಿ ಒಂದು ಸ್ವಲ್ಪ ನಾವು ಜೂಮ್ ಇನ್ ಮಾಡ್ತಾ ನಿಮ್ಗೆ ಕ್ಲಿಯರ್ ಕಾಣುತ್ತೆ. ನೋಡ್ರಿ ಡೋಜಿ ಕ್ಯಾಂಡಲ್ ಥಿಯರಿ. ಓಕೆ, ಇದು ಡೋಜಿ ಕ್ಯಾಂಡಲ್ ಆಗಿತ್ತು. ಇದು ಎಲ್ಲ ಆಗಿತ್ತಪ್ಪ ರ್ಯಾಲಿ ಒಳಗಾಗಿತ್ತು. ರ್ಯಾಲಿ ಮೇಲ್ಗಡೆ ಹೈ ಬ್ರೇಕ್ ಮಾಡೋಣ ಏನಾಗಿತ್ತಪ್ಪ ಕಂಟ್ರೋಲ್ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ. ಹೌದಾ, ಇಲ್ಲಿನೂ ಕೂಡ ಒಂದು ಡೋಜಿ ಕ್ಯಾಂಡಲ್ ಇದೆ. ಈ ಡೋಜಿ ಕ್ಯಾಂಡಲ್ ಏನಾಗಿದ್ದಪ್ಪ ಅಂತಂದ್ರೆ ಮಾರ್ಕೆಟ್ ರೆಸಿಸ್ಟೆನ್ಸ್ ಏರಿಯಾದಲ್ಲಿ ಮಾರ್ಕೆಟ್ ಈ ಒಂದು ಡೋಜಿ ಕ್ಯಾಂಡಲ್ ಆಗಿರೋದ್ರಿಂದ ಈ ಒಂದು ಸ್ವಲ್ಪ ನಾವು ಟ್ರಿಕ್ಕಿ ಆಗಿ ಇದನ್ನು ನಾವು ಟ್ರೇ ಮಾಡಬೇಕಾಗುತ್ತೆ. ಓಕೆ, ಬ್ಯಾಂಕ್ ಇಂಪ್ರೂವ್ ಸೇಮ್ ಒಂದು ಡೋಜಿ ಕ್ಯಾಂಡಲ್ ಆಗಿದೆ ರೆಸಿಸ್ಟೆನ್ಸ್ ಏರಿಯಾದಲ್ಲಿ. ನಿಫ್ಟಿ ಒಳಗೂ ಕೂಡ ಸೇಮ್ ಡೋಜಿ ಕ್ಯಾಂಡಲ್ ರೆಸಿಸ್ಟೆನ್ಸ್ ಅಲ್ಲಿ ಏರಿಯಾದಲ್ಲಿ ಆಗಿರೋದ್ರಿಂದ ಯಾವಾಗ ಈ ಒಂದು ಹೈ ಅನ್ನ ಬ್ರೇಕ್ ಮಾಡುತ್ತೆ ಮಾರ್ಕೆಟ್, ಓಕೆ, ಯಾವಾಗ ಈ ಹೈ ಅನ್ನ ಬ್ರೇಕ್ ಮಾಡುತ್ತೆ ಅವಾಗ ಏನಾಗುತ್ತಪ್ಪ ಮಾರ್ಕೆಟ್ ಮೇಲ್ಗಡೆ ಹೋಗ್ಲಿಕ್ಕೆ ಸಾಧ್ಯತೆಗಳಾಗ್ತವೆ. ಇಲ್ಲಪ್ಪ ಅಂದ್ರೆ ಏನಾಗುತ್ತಪ್ಪ ಈ ಡೋಜಿ ಕ್ಯಾಂಡಲ್ ಹೈ ಮತ್ತು ಲೋ ಒಳಗೆ ಏನಾಗ್ತದಪ್ಪ ಅಂದ್ರೆ ಮಾರ್ಕೆಟ್ ಕನ್ಸಲ್ಟೇಷನ್ ಹಾಕುವಂತ ಇಲ್ಲಿ ಇನ್ಸೈಡ್ ಕ್ಯಾಂಡಲ್ ಮಾಡ್ಕೊಂತ ಕಿಶಿಂದ ಒಂದೆರಡು ಮೂರು ದಿವಸ ಟ್ರೇ ಮಾಡತಕ್ಕಂಥ ಸಾಧ್ಯತೆಗಳು ಕೂಡ ಜಾಸ್ತಿ ಇದೆ. ಯಾಕಪ್ಪ ಆಲ್ರೆಡಿ ಈಗ ಮಾರ್ಕೆಟ್ ತುಂಬಾನೇ ಮೂವ್ಮೆಂಟ್ ರ್ಯಾಲಿ ಕೊಟ್ಟಿರೋದು ಒಂದೆರಡು ದಿವಸ ಫೋರ್ಸ್ ತಗೋದ ಸಾಧ್ಯತೆ ಕೂಡ ಜಾಸ್ತಿ ಇದೆ. ಓಕೆ, ಒಂದ್ ವೇಳೆ ಏನಾದ್ರು ಮಾರ್ಕೆಟ್ ಕೆಳಗಿನ ಸೈಡ್ ಬಂತಪ್ಪ ಅಂದ್ರೆ ಓಕೆ, ಕೆಳಗಿನ ಸೈಡ್ ಏನಾದ್ರು ಗ್ಯಾಪ್ ಡೌನ್ ಆಗಿ ಈ ಒಂದು ಡೋಜಿ ಕ್ಯಾಂಡಲ್ ಲೋ ಏನಾದ್ರು ಬ್ರೇಕ್ ಮಾಡ್ತಪ್ಪ ಅಂದ್ರೆ ನಮ್ಗೆ ಎಲ್ಲಿವರೆಗೂ ಬರ್ಬೋದಪ್ಪ ಅಂದ್ರೆ ಫಸ್ಟ್ ನಮ್ಗೆ ಟಾರ್ಗೆಟ್ 23,500. ಓಕೆ, 23,500 ಬರ್ಬೋದು. ಅದಾದ ಕೂಡ ಏನಾಗುತ್ತಪ್ಪ ಅಂದ್ರೆ 23,400 ಕೂಡ ಮಾರ್ಕೆಟ್ ಕೆಳಗಿನ ಸೈಡ್ ಇದೆ. ಸ್ವಲ್ಪ ಸಪೋರ್ಟ್ ಲೆವೆಲ್ ತನಕ ಮಾರ್ಕೆಟ್ ನಾಳಿಂದ ಕೆಳಗಿನ ಸೈಡ್ ಟ್ರೇಡ್ ಮಾಡೋದನ್ನ ಸಾಧ್ಯತೆ ಕೂಡ ಇಲ್ಲಿ ಜಾಸ್ತಿ ಇದೆ. ಓಕೆ, ಸೊ ಹೀಗಾಗಿ ಏನ್ ಮಾಡ್ರಪ್ಪ ಅಂದ್ರೆ ನಾಳಿಂದಿನ ಈ ಒಂದು ನಿಫ್ಟಿ ಒಳಗ ಮಾರ್ಕೆಟ್ ಎಲ್ಲಿ ಓಪನ್ ಆಗುತ್ತೆ ಅಂತಕ್ಕಂಥದ್ದು ಒಂದು ಬೇಸ್ ಮೇಲೆ ನಾವು ನಾಳೆ ಟ್ರೇಡ್ ಮಾಡ್ಬೋದು. ಓಕೆ, ಇದನ್ನ ಒಂದ್ ಸ್ವಲ್ಪ ಒಂದು 50 ಮಿನಿಟ್ಸ್ ಟೈಮ್ ನೋಡ್ಕೊಂಡ್ರೆ ನೋಡ್ರಿ 50 ಮಿನಿಟ್ಸ್ ಟೈಮ್ ಫ್ರೇಮ್ ಕೂಡ ಏನಾಗಿದೆಪ್ಪ ಅಂದ್ರೆ ಸೇಮ್ ಥಿಯರಿ ಇದೆ. ಓಕೆ, ಇಲ್ಲಿ ನೋಡ್ರಿ ಸೇಮ್ ಥಿಯರಿಪ್ಪ ಅಂದ್ರೆ ಮಾರ್ಕೆಟ್ ಫಸ್ಟ್ ಇಲ್ಲಿ ಓಪನ್ ಆಯ್ತು, ಮಾರ್ಕೆಟ್ ಕೆಳಗಡೆ ಹೋಯ್ತು, ಮತ್ತೆ ಮಾರ್ಕೆಟ್ ಮೇಲ್ಗಡೆ ಓಪನ್ ಆಯ್ತು, ಕೆಳಗಡೆ ಬಂದು ಮತ್ತೆ ಮೇಲ್ಗಡೆ ಹೋಗಿ ಮತ್ತೆ ಕೆಳಗಡೆ ಬಂದ ಸ್ವಲ್ಪ ಮೇಲ್ಗಡೆ ಹೋಗಿ ಸ್ವಲ್ಪ ಇಲ್ಲಿ ಕೆಳಗಡೆ ಬಂದ ಇಲ್ಲೇ ಕನ್ಸಲ್ಟೇಷನ್ ಆಗ್ತಾ ಇದೆ. ಹೌದಾ, ಸೊ ಈ ಒಂದು ಪಾಯಿಂಟ್ ಏನ್ ಮಾಡ್ಬೋದಪ್ಪ ಅಂದ್ರೆ ಈ ಒಂದು ಝೋನ್ ಇದೆಯಲ್ಲ 23,600. ಓಕೆ, ಈ 23,600 ಇದೆಲ್ಲ ತುಂಬಾ ಹೆವಿ ಆಗಿತ್ತು ಸಪೋರ್ಟ್ ತಗೊಂಡು ನಾವು ಈ ಸದ್ಯಕ್ಕೆ ಕನ್ಸಿಡರ್ ಮಾಡ್ಬೋದು. ನೋಡ್ರಿ ಇಲ್ಲಿನೂ ಸಪೋರ್ಟ್ ತಗೊಂಡಿದೆ, ಇಲ್ಲಿನೂ ಕೂಡ ಸಪೋರ್ಟ್ ತಗೊಂಡಿದೆ, ಇಲ್ಲಿನೂ ಕೂಡ ಸಪೋರ್ಟ್ ತಗೊಂಡಿದೆ ಮತ್ತು ಇಲ್ಲಿನೂ ಕೂಡ ಸಪೋರ್ಟ್ ತಗೊಂಡಿದೆ. ಕಂಟಿನ್ಯೂಸ್ ಆಗಿ ಸಪೋರ್ಟ್ ತಗೊಳ್ಳೋದ್ರಿಂದ ಇದು ನಾವು ಇದನ್ನ 23,600 ಏನ್ ಮಾಡೋದಪ್ಪ ಅಂದ್ರೆ ಹೆವಿ ಆಗಿದ್ದನ್ನು ಸಪೋರ್ಟ್ ಅಂತ ನಾವು ಕನ್ಸಿಡರ್ ಮಾಡಿದ್ರೆ ಇದು 23,900 ಏನ್ ಮಾಡೋದಪ್ಪ ಅಂದ್ರೆ ಹೆವಿ ಆಗಿರ್ತಕ್ಕಂಥ ರೆಸಿಸ್ಟೆನ್ಸ್ ನಾವು ಒಂದು ಕನ್ಸಿಡರ್ ಮಾಡತಕ್ಕಂಥ ಸಾಧ್ಯತೆಗಳು. ಅಂದ್ರೆ ಟೋಟಲ್ ಆಗಿ ಎಷ್ಟು ಅಂದ್ರೆ ಒಂದು 300 ಪಾಯಿಂಟ್. ಓಕೆ, ಇಲ್ಲಿ ಏನ್ ಮಾಡೋದಪ್ಪ ಅಂದ್ರೆ ನಿಫ್ಟಿ ಒಳಗ 300 ಪಾಯಿಂಟ್ ಇಂದ ಒಂದು ರ್ಯಾಲಿ ಒಳಗ ಮಾರ್ಕೆಟ್ ನಾಳಿನ ದಿನಾನು ಸಿಕ್ಕಾಕೋತಪ್ಪ ಅಂದ್ರೆ ಮಾರ್ಕೆಟ್ ಏನಾದ್ರು ಫ್ಲಾಟ್ ಆಗಿ ಓಪನ್ ಆಯ್ತಂದ್ರೆ ಇಲ್ಲಿ ಕನ್ಸೋಲೇಷನ್ ಆಗಿ ಮೇಲ್ಗಡೆ ಹೋಯ್ತಪ್ಪ ಅಂದ್ರೆ ಈ ಒಂದು ಝೋನ್ ಅನ್ನ ಏನಾದ್ರು ಸ್ವಲ್ಪ ಇಲ್ಲಿ ಬಂದು ಕನ್ಸೋಲೇಷನ್ ಆಗಿ ಬ್ರೇಕ್ ಮಾಡ್ಬೇಕು. ಇಲ್ಲಪ್ಪ ಅಂದ್ರೆ ಮೇಲ್ಗಡೆ ಹೋಗಿ ಕೆಳಗೆ ಸ್ವಲ್ಪ ಫುಲ್ ಬ್ಯಾಕ್ ತಗೊಂಡು ಅವಾಗ ಕನ್ಸೋಲೇಷನ್ ಆಗಿ ಮೇಲ್ಗಡೆ ಹೋಗ್ಬೇಕು, ಅವಾಗ ಮತ್ತೆ ಮೇಲ್ಗಡೆ ಹೋಗುತ್ತೆ. ಓಕೆ, ಇಲ್ಲಪ್ಪ ಏನಾಗುತ್ತೆ ಇಲ್ಲಿಂದ ಹೋಗಿ ಮೇಲ್ಗಡೆ ಹೋಗಿ ಮತ್ತೆ ಎಂ ಪ್ಯಾಡ್ ಮಾಡ್ಕೊಂಡು ಮತ್ತೆ ಕೆಳಗಡೆ ಬರ್ತಕ್ಕಂಥ ಸಾಧ್ಯತೆ ಕೂಡ ಇಲ್ಲಿ ಜಾಸ್ತಿ ಇರ್ತಾವ. ಓಕೆ, ಯಾವಾಗ ಇದು 23,600 ಬ್ರೇಕ್ ಮಾಡುತ್ತೆ ಅವಾಗ ನಮ್ಗೆ ಎಲ್ಲಿವರೆಗೂ ಒಂದು ಟಾರ್ಗೆಟ್ ಸಿಗ್ತದಪ್ಪ ಅಂತಂದ್ರೆ 23,550 ಅದನ್ನು ಕೂಡ ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ 23,500 ಕೂಡ ನಮ್ಗ ನಾಳಿನ ದಿನ ಏನು ಕೆಳಗಿನ ಸೈಡ್ ಟಾರ್ಗೆಟ್ ಸಿಗ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇದೆ. ಯಾಕಪ್ಪ ಅಂದ್ರೆ ಇಲ್ಲಿ ನೋಡ್ರಿ ಇದೊಂದು ಸಪೋರ್ಟ್ ಝೋನ್. ಓಕೆ, 23,600 ಆಮೇಲೆ ಇದೊಂದು ಏನ್ ಝೋನ್ ಇದೆಯಲ್ಲ ಇದು ಒಂದು ಟ್ರೆಂಡ್ ಲೈನ್. ಓಕೆ, ಇದು ಸಪೋರ್ಟ್ ಆಗಿ ವರ್ಕ್ ಮಾಡಿದ್ರೆ ಇದು ರೆಸಿಸ್ಟೆನ್ಸ್ ಆಗಿ ವರ್ಕ್ ಮಾಡುತ್ತೆ. ಇದೊಂದು ನಾವು ಏನ್ ಮಾಡ್ಬೇಕಪ್ಪ ಅಂದ್ರೆ ಚಿಕ್ಕದಾಗಿರ್ತಕ್ಕಂಥ ಪ್ಯಾಟರ್ನ್ ಅನ್ನ ನಾವು ನೋಡ್ಕೊಂಡ್ರೆ ನಾಳಿನ ದಿನ ಏನಾದ್ರು ಈ ಪ್ಯಾಟರ್ನ್ ಬಿಟ್ಕೊಂಡು ಕಿಶನ್ ಮಾರ್ಕೆಟ್ ಏನು ಓಪನ್ ಆಯ್ತಪ್ಪ ಅಂದ್ರೆ ಇಲ್ಲಿ ಇರ್ತಕ್ಕಂಥ ಏನ್ ಲಿಕ್ವಿಡಿಟಿ ಫುಲ್ ಇದೆ, ಲಿಕ್ವಿಡಿಟಿ ಫುಲ್ ಇಲ್ಲ ಹೆಸರು ಹೇಟ್ ಮಾಡ್ಕೊಂಡು ಮಾರ್ಕೆಟ್ ಸಡನ್ ಆಗಿ ಈ 23,900 ಟಾರ್ಗೆಟ್ ರೀಚ್ ಮಾಡೋದನ್ನ ಸಾಧ್ಯತೆಗಳು ಇದೆ. ಈ 23,900 ಏನು ಟಾರ್ಗೆಟ್ ರೀಚ್ ಮಾಡ್ತಪ್ಪ ಅಂದ್ರೆ ಮತ್ತೆ ಮಾರ್ಕೆಟ್ 24,000 ಕೂಡ ಮಾರ್ಕೆಟ್ ನಾಳಿನ ದಿನ ಇಲ್ಲಿ ಹೋಗ್ತಕ್ಕಂಥ ಸಾಧ್ಯತೆಗಳು ಕೂಡ ಇಲ್ಲಿ ಜಾಸ್ತಿ ಇದೆ. ಸೊ ಹೀಗಾಗಿ ಏನ್ ಮಾಡ್ರಪ್ಪ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಈ ಎರಡು ನನ್ನ ನಾಳಿನ ದಿನ ಏನ್ ಮಾಡ್ರಪ್ಪ ಸ್ವಲ್ಪ ನೀಟಾಗಿ
ನಿಧಾನವಾಗಿ ಟ್ರೈ ಮಾಡ್ರಕ್ಕಪ್ಪ. ನಾಳೆ ಏನ್ ಮಾಡೋದಪ್ಪ ಎರಡು ಸೈಡ್, ಓಕೆ, ಎರಡು ಸೈಡ್ ಏನಾಗೋದಪ್ಪ ಈ ಸೈಡ್ ಕೆಂಡಲ್ ಹಾಕಿಸಿಂದ ಕನ್ಸಲ್ಟೇಷನ್ ಆಗ್ತಕ್ಕಂಥ ಸಾಧ್ಯತೆ ಕೂಡ ಜಾಸ್ತಿ ಇದಾವೆ. ಬಟ್ ಎಲ್ಲಿವರೆಗೂ ಇದು ಹೈ ಬ್ರೇಕ್ ಮಾಡಿಲ್ಲ, ಓಕೆ, ನಿಫ್ಟಿ ಒಳಗಾಯ್ತು ಮತ್ತು ಬ್ಯಾಂಕ್ ನಿಫ್ಟಿ ಒಳಗಾಯ್ತು, ಎಲ್ಲಿವರೆಗೂ ಹೈ ಬ್ರೇಕ್ ಮಾಡಿಲ್ಲ ಇವರು ಬೈಯರ್ಸ್ ಹೆವಿ ಬೈ ಕ್ವಾಂಟಿಟಿಯನ್ನು ಹಾಕ್ಲಿಕ್ಕೆ ಹೋಗ್ಬೇಡಿ. ಓಕೆ.